ನಾವ್ ಯಾರ ಮೇಲೂ ದ್ವೇಷ ಕಟ್ಕೊಳ್ಳೋರಲ್ಲ ರೋಹಿಣಿ. ನಮ್ಮೇಲೆ ರೌಡಿಗಳು ಬಿದ್ದಿದ್ದಾರೆ ಅಂದ್ರೆ ಅವ್ರನ್ನ ದಬ್ಬಿರೋ ಕೈಗಳು ಯಾವ್ದು ಅಂತ ಗೊತ್ತಾಗುತ್ತೆ. ನನ್ನ ಅಸಹಾಯಕತೆನ ನಿಮ್ಗೆ ಇಷ್ಟ ಬಂದಂಗ್ ಬಳಸ್ಕೋಬಾರ್ದು ಮೀನಾ. ಸಮಯ ಹೀಗೆ ಇರಲ್ಲ, ನನಗೂ ಟೈಮ್ ಬರುತ್ತೆ. ಹಲೋ, ಎಲ್ರಿ ಹೋಗ್ತಿದ್ದೀರಾ? ಬನ್ನಿ ಮಾತಾಡೋಣ. ಇವತ್ತು ಯಾರು ಅಂತ ಡಿಸೈಡ್ ಮಾಡೇ ಬಿಡೋಣ ಬನ್ನಿ. ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ ಸ್ಕೌಂಡ್ರಲ್ ಆಫ್ ದ ಯೂನಿವರ್ಸ್ಗೆ. ಶ್ರುತಿ, ಸಮಾಧಾನ ಮಾಡ್ಕೋ. 10 ಜನ ನೋಡೋ ಕಡೆ ನಮ್ಮ ಮಾನ ಮರದಿ ನಾವೇ ಕಳ್ಕೋಬಾರ್ದು. ಫೋನ್ ಮಾಡಿದ್ರು. ಓಕೆ, ನಾನ್ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ನನ್ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿ, ಮತ್ತೆ ಸಿಗೋಣ. ಅವಾಗ ಬರ್ತಾ ಇರ್ತೀನಿ. ಬಾಯ್ ಮೀನಾ ಮರಿ, ಡೋಂಟ್ ವರಿ. ಅಂಗಡಿ ಹತ್ರ ಇರಿ. ಯಾಕೆ? ಬಿರ್ಬಿರ್ನೆ ಎಲ್ಲಾ ಕೆಲಸ ಬಿಟ್ಬಿಟ್ಟು ಅರ್ಜೆಂಟ್ ಆಗಿ ಓಡ್ ಬಂದ್ಬಿಡು, ಮಾತಾಡೋದಿದೆ. ನನ್ ಕೆಲ್ಸ ಇದೆ ಅಂದ್ರೆ ನನಗೆ ಕೆಲಸ ಇಲ್ಲ ಅಂತ ನೇರ ಪ್ರಸಾರ ಮಾಡ್ತಾ ಇದ್ಯಾ? ಆಯ್ತು ಬಿಡು, ಆಯ್ತು. ನೀ ಹಾಗಲ್ಲ. ಮತ್ತೆ ಸರಿ ಆಯ್ತು. ಎಲ್ಲಿಗೆ ಬರ್ಬೇಕು? ಲೊಕೇಶನ್ ಬಿಸಾಕ್ತೀನಿ, ಓಡಾಡ್ಕೊಂಡ್ ಬಂದ್ಬಿಡು. ಓಡೋಡ್ಕೊಂಡ ಗಾಡಿ ಇದೆಯಲ್ಲ ಅಲ್ವಾ? ಓಡಿಸ್ಕೊಂಡೆ ಬಾ. ಬರ್ಲೇ ತಿಮ್ಮ. ಜಿರ್ಲೆ ತಿನ್ನಿ, ಬೇಗ ಬಾ. ಆಯ್ತು, ಸರಿ ಬಾಯ್. ತಣ್ಣನೆಯ ನೆರಳಿರಲು, ಬೆಚ್ಚನೆ ಮಡಿಲಿರು, ಕೈಯಲ್ಲಿ ಸ್ಪೈಸಿ ಚುರುಮುರಿ ಇರಲು, ಶಾಂತಿ ನಿವಾಸಕ್ಕೆ ಕಿಚ್ಚು ಹೆಚ್ಚಂದ ಸೂರ್ಯಪ್ಪನು. ಸಾಕತ್ತಾಗಿದೆ ಅಲ್ವಾ? ಹೇಳಿತ ಅಂತಂದ್ರೆ ನಾನ್ ಸುಳ್ಳಿದ ಸಾಲುಗಳು ಬಲೆ ಇದೆ ಅಲ್ವಾ ಅಂತಂದಿದ್ದು. ರೀಮೇಕ್ ರಾಜ ನೀವು. ಕಲಬೆರಕೆ ಪ್ರಪಂಚದಲ್ಲಿ ಕದ್ದು ಬಳಕೆ ಮಾಡೋ ಪದಗಳು ಅಪರಾಧಯುಕ್ತವಲ್ಲ. ಬಿಡಮ್ಮ, ಏನು ಖುಷಿ ಆಯ್ತಾ? ಲೈಟ್ ಆಗ್ಲಿ ನಿದ್ದಿದ್ದಾನಕ್ಕಾಗ್ಲಿ. ಇದ್ಯಾರ್ದು ಕಾರು? ಯಾರೋ ಪ್ಯಾಸೆಂಜರ್ಸ್ ಓನ್ ಕಾರ್ ಇದು, ಸ್ಪೇರ್ ಡ್ರೈವರ್ ಕರೆದಿದ್ರು, ಹೋಗಿದ್ದೀನಿ ಅಷ್ಟೇ. ಹಂಗೆ ಕಾಲೇ ತಗೊಂಡ್ ಬಂದಿನಿ. ಅಲ್ಲರಿ, ನಾವಿಬ್ರು ಈ ಲವರ್ಸ್ ತರ ಮರ್ಪೊಟ್ರೆಲಿ, ಕಬ್ಬನ್ ಪಾರ್ಕ್ ಅಲ್ಲಿ ಎಲ್ಲ ಕುತ್ಕೊಳ್ಳೋದ್ ತಪ್ಪಲ್ವಾ? ಅದ್ ಹೆಂಗೆ? ನಮ್ ಇಬ್ರಿಗೂ ಮದ್ವೆ ಆಗಿದ್ಯಲ್ಲ, ನೋಡಿದವ್ರು ಏನ್ ಅನ್ಕೋತಾರೆ? ಅರಳುವ ಮೊಗ್ಗಿಗಿಲ್ಲದ ನಾಚಿಕೆ, ಅರಳಿ ನಿಂತಿರುವ ಈ ಸೂರ್ಯಕಾಂತಿ ಗೇತಕ್ಕೆ ದಡಿಯೇ ಮಾನವ ಕುಲಕ್ಕೆ ದೊಡ್ಡ ರೋಗ ಪಡ್ಕೊಂಡು ಸಾಯ್ತಾ ಇದ್ರೆ ಇಂಥ ಆಲೋಚನೆಗಳಿಂದ. ತಾಳಿ ಕಟ್ಟದೆ ಲವ್ ಮಾಡೋರು ಅನ್ಅಫಿಷಿಯಲ್ ಲವರ್ಸು, ತಾಳಿ ಕಟ್ಟಿ ಲವ್ ಮಾಡೋರು ಅಫಿಷಿಯಲ್ ಲವರ್ಸು. ಸಂಡಾಸಲ್ ಕೂತ್ಕೊಂಡು ಮೆಸೇಜ್ ಮಾಡೋಷ್ಟಿರಲ್ಲ, ಸಂಡೇಸ್ ಬಂತು ಅಂತ ಹೆದರಷ್ಟು ಇರಲ್ಲ. ಅಣ್ಣ ಚಾಟ್ ಹಿಸ್ಟ್ರಿ ನೋಡ್ತಾನೆ ಅಂತ ಭಯ ಇರಲ್ಲ. ಅಕ್ಕ ಅನುಮಾನ ಪಡ್ತಾಳೆ ಅಂತ ಗೋಳಿರಲ್ಲ. ಜಾತಿ ನೋಡೋ ಅಪ್ಪ, ಜಾತಕ ನೋಡೋ ಅಮ್ಮ ನಮ್ ಮನೆಗೆ ಹೋಗ್ತಾರಾ ಇಲ್ವಾ ಅನ್ನೋ ಹಿಂಸೆ ಇರಲ್ಲ. ಹುಡುಗಿ ಬಲೆ ಇದ್ದಾಳೆ, ಬೇರೆ ಯಾರಾದ್ರೂ ಬಲೆ ಬಿಸ್ಬಿಡ್ತಾರೆ ಅನ್ನೋ ದಿಗ್ಲಿರಲ್ಲ. ನಾನು ಬೈಕ್ ಗಿರಾಕಿ, ನಾಳೆ ಯಾವನಾನ ಕಾರಲ್ಲಿ ಬಂದ್ಬಿಟ್ಟು ಹಂಗೆ ಕಾಳಾಕ್ ಬಿಡ್ತಾನೆ ಅನ್ನೋ ಟೆನ್ಷನ್ ಇರಲ್ಲ. ನೋಡೇ ಇಲ್ಲಿ ಅಫಿಷಿಯಲ್ ಮುದ್ರೆನ. ಅಂದವಾದ ಹೆಂಡತಿ ಜೊತೆಗೆ ಸ್ವಚ್ಛಂದವಾದ ಜಾಗದಲ್ಲಿ ಆನಂದ ಪಡೋ ಗಂಡು ಗೂಳಿ ಕಡೆ ನಾನು. ಪ್ರೀತಿ ಕೊಂದ ಕೊಲೆಗಾತಿ, ನಾ ಹೇಳೋ ಕತೆಗೆ ಸ್ಫೂರ್ತಿ ಅನ್ನೋ ಯುಗ ಪುರುಷ ಲವ್ ಅಲ್ಲ ನಮ್ದು. ಅನ್ನೋ ಭಾಗ್ಯವಂತರು ವರ್ಷ ನಾವು. ಮನೆಗೆ ಕಾಂಪೌಂಡ್, ನಾಡಿಗೆ RTO, ದೇಶಕ್ಕೆ ಬಾರ್ಡ್ರು, ಪ್ರೀತಿಗೆ ಯಾವುದೇ ಬಾರ್ಡ್ರು. ನನ್ ಗಂಡ ಲವ್ಸ್ ಯು. ಲವ್ಸ್ ಯು ಟು. ಇವತ್ ಒಂದಾಯ್ತು. ಏನದು? ಶ್ರುತಿ ನನ್ನ ನೋಡಕ್ ಬಂದಿದ್ಲು, ಆಗ ಆ ರೋಹಿಣಿನೂ ಬಂದಿದ್ಲು. ಓಹೋ. ಶ್ರುತಿಗೊಂದ್ ಅನುಮಾನ ಬಂತು, ಅದು ನನ್ಗೂ ನಿಜ ಅಂತ ಅನ್ಸ್ತು. ಆ ಲಡ್ಕಿ ನಮ್ಮನೆ ಕಿಟಕಿಯಲ್ಲಿ ಆವಾಗ ಇಣಕಿ ನೋಡ್ತಾ ಇದ್ದೀನಿ. ನಾನ್ ಇಲ್ದೇ ಇರೋ ಮನೇಲಿ ನೀವು ಇರಬಾರ್ದು, ನನಗ್ ಸಿಗದೇ ಇರೋ ಸಂತೋಷ ನಿಮ್ಗೂ ಸಿಗಬಾರ್ದು ಅಂತ ಸವಾಲ್ ಹಾಕಿದ್ದೋಳು ಆ ರೋಹಿಣಿ. ಸೊ ಆ ಲೇಡಿ ಗುರುಜಿ ಬಂದಿರೋದ್ರ ಹಿಂದೆ ರೋಹಿಣಿ ಕೈವಾಡ ಇದೆ. ತೆಗಿಯತ್ಲಾಗೆ ಈ ಕುಟುಂಬಿ ಮ್ಯಾಟ್ರು. ಆದ್ರೆ ಇದನ್ನ ನಿರೂಪಿಸೋದ್ ಹೇಗ್ರಿ? ನಿರೂಪಿಸೋದ್ ಬಿಡಮ್ಮ. ನಿನ್ನಿಂದ ಅಪ್ಪಯ್ಯನ ಆರೋಗ್ಯಕ್ಕೆ ಯಾವ ಸಮಸ್ಯೆನೂ ಇಲ್ಲ ಅನ್ನೋದನ್ನ ನೀನ್ ಒಪ್ಕೋತೀಯಾ? ಅದು ನಮ್ ಶಾಸ್ತ್ರ ಹೇಳಿದ್ದೇನೋ ಸುಳ್ಳು ಹೇಳಿದಾಳೆ ಅಂತ ನಿರೂಪಣೆ ಆದ್ಮೇಲೆ ನಂಬಕ್ ಹೋಗತ್ಲಾಗೆ. ಹಾವು ಸಾಯಂಗಿಲ್ಲ, ಕೋಲು ಮುರಿಯಂಗಿಲ್ಲ, ನಮ್ ಬಾಳ್ವೆಗೆ ಹಿಂದಿನೇ ಇರಂಗಿಲ್ಲ. ನಾಳೆ ಮಾಡಿ ನಮ್ ಲೈಫ್ ನಾವೇ ಸರಿ ಮಾಡ್ಕೋಬೇಕು. ಸರಿ ಆಯ್ತು, ಹೋಗೋಣ. ಎಂತಕ್ಕೆ? ಮನೆಗ್ ಹೋಗೋಣ. ಈ ರಾತ್ರಿ ಊಟಕ್ಕೆ ಬನ್ನಿ. ಆಗಲ್ರ ಯಾವ ಬರಲ್ಲ. ಯಾಕೋ ನನ್ ಮುದ್ದು. ನೀನ್ ಹಿಂಗೆ ಆಗ್ಲಾಗ್ಲ ನನಗ್ ಸಿಗ್ತಾ ಇರ್ಬೇಕು, ಲವ್ ಮಾಡ್ತಾ ಇರ್ಬೇಕು. ನನಗ್ ಪ್ರಾಮಿಸ್ ಮಾಡು, ನಾನು ಅವಾಗ ಬರ್ತೀನಿ. ನಾನ್ ಬರ್ತೀನಿ. ಇವಾಗ ನೋಡು, ರೋಡೆಲ್ಲ ಖಾಲಿ ಇದೆ, ಯಾರು ನೋಡ್ತಾ ಇಲ್ಲ. ಅದಕ್ಕೆ ಏನು ತ್ರಿಪುರ ಸುಂದರಿ ರತ್ರಿ ಇವಳು. ನೀನೇ ದೊಡ್ಡ ಮನ್ಮತ. ಯಾರ್ ನನ್ಗೆ ಬಾರ್ಸ್ ಆಗ್ತಾ ಇರೋದು? ಸೂರ್ಯ ನನ್ಗೆ ಎದೆದ್ರಿಗೆ ಕೊಟ್ಟಾಕ್ಬಿಡ್ತಾನೆ. ಅಮ್ಮ ಪಾಪ, ಈ ನಮ್ಗೆ ಪವರ್ ಇಲ್ಲ. ಆ ರವಿಗಾನೋ ಅಯ್ಯ, ಅವ್ ನನಗಿಂತ ದೊಡ್ಡ ವ್ಯಂಗ್ಯ. ಡ್ಯಾಡಿನ ಇರ್ಬೋದು. ಮಮ್ಮಿ ಮೇಲಿರೋ ಕೋಪನ ಅವ್ರು ನನ್ನ ಮೇಲೆ ತೀರ್ಸ್ಕೊತಾ ಇರ್ಬೋದು. ಬ್ರೋ ಲೊಟ್ಟೆ, ನಾನಿನ್ ಮಿಕ್ಸಿ ಜಾರ ಪ್ಲೇಟ್ ಕೂತಿಲ್ಲ ಅನ್ನೋ ತರ ಅಲ್ಲಾಡ್ತಿದಿರಲ್ಲ ನನ್ನ. ಬ್ರೋ, ನೀವು ವರ್ಷಫಲ ನೀವು ಅಲ್ಲ ಬ್ರೋ. ಇತ್ತೀಚೆಗೆ ನೀವು ತುಂಬಾ ಚಿಂತೆ ಮಾಡ್ತಾ ಇದ್ದೀರಾ. 14 ಸಾರಿ ಕರೆದ್ರು ನಿಮ್ಗೆ ಕೇಳಲ್ಲ. ಒಂದೇ ಒಂದ್ಸರಿ ಬಾಸ್ ಕರ್ದಿದ್ದು. ಹೌದಾ? ನಿಮ್ ಹೊಟ್ಟೆ ಉರ್ದಾಗ ಸೀನಾ ಬ್ರೋ. ಇದ್ದಾಯ ಏನಮ್ಮ ನೀನು? ಸರಿ ಮಾತಾಡೋಣ ಇರಿ. ಬಾಸ್, ಏನ್ ಬಾಸ್ ನಿಮ್ ಯೋಚನೆ? ಯಾಕೋ ಮೈ ಮನ್ಸ ಸರಿ ಇಲ್ಲ ಛಾಯ. ಏನೋ ಫೀಲಿಂಗ್ ಅಲ್ಲಿ ಇದೀನಿ ಅಂತ ಅನಿಸ್ತಾ ಇದೆ ನನಗೆ. ಬಾಸ್, ಗುಂಡಾಗ್ತೀರಾ? ನನಗ್ ನೀವು ಗುಂಡಾಗ್ಸಿ ಗೊತ್ತಾದ್ರೆ ನಮ್ಮ ಮಮ್ಮಿ ನಿನ್ಗೆ ಗುಂಡೆ ಹಾರಿಸ್ಬಿಡ್ತಾರೆ. ಓಕೆನಾ? ಯಾಕೋ ನನಗೆ ಟೈಮೇ ಸರಿ ಇಲ್ಲ. ನಂದು ವಾರಂಗಟ್ಲೆಯಿಂದ ಸರಿನೇ ಇಲ್ಲ. ಆದ್ರೂ ಮದ್ವೆ ಬಗ್ಗೆ ಎಷ್ಟೊಂದು ಯೋಚನೆ ಮಾಡ್ತಿದ್ರಲ್ಲ ಬಾಸ್. ನಿಮ್ಮಂತ ಗಂಡಸನ್ನ ನಾನು ನೋಡೇ ಇಲ್ಲ. ಅಯ್ಯ, ನನ್ ಮದುವೆ ಬಗ್ಗೆ ಚಿಂತೆ ಇಲ್ಲ ಮಗು. ಆ ರೋಹಿಣಿ ಚಿನ್ನ ಇದ್ದಾಳಲ್ಲ, ನನಗೆ ಇನ್ನೊಂದು ಚಿನ್ನ ಸಿದ್ದಿರೋ ತರ ಮಾಡ್ತಾ ಇದ್ದಾಳೆ. ಆದ್ರೂ ಚಿಂತೆ ನನಗೆ. ಬಾಸ್, ಅದನ್ನ ನಾನ್ ಸರಿ ಮಾಡ್ಲಾ ಬಾಸ್? ಹೆಂಗೆ? ಹೊಡಿಬಾರ್ದು ಬೈಬಾರ್ದು. ಬೈಕ್ ಹೊಡಿಲ್ಲ ಬ್ರೋ. ಹೊಡಿಲೂಬಾರ್ದು ಬೈಲೂಬಾರ್ದು ಅಂದೆ. ಸರಿ ನೋಡೋಣ ಹೇಳಿ. ಸೇಫ್ಟಿಗೆ ಯಾವ್ದಕ್ಕೂ ದೂರ ನಿಂತ್ಕೋತೀನಿ ಇರಿ ಬ್ರೋ.
ಲೊಟ್ಟೆ ಅಷ್ಟ್ರ ನಿಂತ್ಕೊಂಡು ಮಾತಾಡಿದ್ರೆ ನನ್ಗೆ ಹೆಂಗ್ ಕೇಳ್ಸುತ್ತೆ? ಫೋನ್ ಮಾಡ್ತೀನಿ ಬ್ರೋ. ಈ ಲೈಫೇ ಚೆನ್ನಾಗಿಲ್ಲಪ್ಪ, ಟೆಕ್ನಾಲಜಿಗೆ ಬಲಿ ಬಿದ್ದೋಗ್ಬಿಟ್ಟಿದ್ರಲ್ಲ. ಸರಿ ಸರಿ ಮಾಡಿ. ಹಾ ಹಲೋ ಬಸ್ ಬಸ್ ಲೌಡ್ ಸ್ಪೀಕರ್. ಇದೊಂದು ಹಲೋ. ಅದು 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 ಬಗಡ್ರಿ, ರೋಹಿಣಿಗೆ ಇನ್ನೊಬ್ಬನ ಜೊತೆ ಅಫೇರ್ ಇದೆ ಅಂತ ನೀವು ಪ್ರೂವ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಡೈವರ್ಸ್ ಸಿಗುತ್ತೆ ಬ್ರೋ. ಅವತ್ತು ಪಾರ್ಕಲ್ಲಿ ಆಗೋದ್ರಿಂದ ಹೋದ್ವಿ, ಅವತ್ತು ಅವಳು ನಮ್ಮನೆ ಯಾವಸ್ಬಿಡಲ್ಲ. ಈ ಸಲ ಅವಳ ಜೊತೆ ಇರೋ ಹುಡುಗನೇ ನಿಮ್ಗೆ ಸಪೋರ್ಟ್ ಮಾಡ್ತಾನೆ ಬ್ರೋ. ಹೇಗೆ? ಅದು ಅವಳ ಜೊತೆನೆ ಇದ್ದು ಅವಳು ಆಡೋ ಮಾತನ್ನೆಲ್ಲ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ನಿಮಗ್ ಕಳಿಸ್ತಾನೆ. ಆದ್ರೆ ಆ ವಿಡಿಯೋ ಮಾಡೋ ಹುಡುಗನ ರೋಹಿಣಿ ಒಪ್ಕೋಬೇಕಲ್ಲ. ಅವನು ತುಂಬಾ ಸ್ಮಾರ್ಟ್ ಆಗಿದ್ದಾನೆ ಬ್ರೋ, ಯಾವ ಹುಡುಗಿನೂ ಅವನ್ನ ರಿಜೆಕ್ಟ್ ಮಾಡೋ ಚಾನ್ಸೇ ಇಲ್ಲ, ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ. ಇಂಥ ಹುಡುಗನ ಯಾರು ಬ್ರೋ ಅದು? ನಾನೇ ಬ್ರೋ. ಬಟ್ಟಿ ಮಗನ ಅವ್ನ ಕಾಲ ಚಾಡಿಸ್ಬೋದು ಹೇಳ್ಕೊಂಬಂದ್ರಿ. ನಿಮ್ಗೆ ಎಷ್ಟು ಧೈರ್ಯ ನನ್ನ ಮುಂದೆ ನಿಂತ್ಕೊಂಡು ನನ್ನ ಹೆಂಡತಿಗೆ ಲವ್ ಮಾಡ್ರಿ ಅಂತ ಹೇಳ್ತೀರಾ ಬ್ರೋ? ಕೋಪ ಮಾಡ್ಕೊಬೇಡಿ, ಅವರಿಂದ ಡೈವರ್ಸ್ ಸಿಗ್ಲಿ ಅಂತ ನಾನ್ ಮಾಡ್ತಾ ಇರೋ ಐಡಿಯಾ ಇದು. ಐಡಿಯಾನಾ? ಹೌದು ಬ್ರೋ. ಅಲ್ಲ ಇದಕ್ಕೆ ನಿಮ್ ಹೆಂಡತಿ ಒಪ್ಕೋತಾರ? ಅವ್ರಿಗೆ ಹೇಳಿ ಮಾಡೋ ಕೆಲ್ಸನ ಇದು. ಹೇಗಾದ್ರೂ ಮಾಡಿ ರೋಹಿಣಿನ ನಾನ್ ಚಮಕಾಯಿಸ್ತೀನಿ, ಆ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತೀನಿ, ಅದನ್ನ ಇಟ್ಕೊಂಡು ನೀವು ಡೈವರ್ಸ್ ತಗೋಬಹುದು ಬ್ರೋ. ಐಡಿಯಾ ಏನೋ ತುಂಬಾ ಚೆನ್ನಾಗಿದೆ, ಆದ್ರೆ ನೀವ್ ಅವಳನ್ನ ಪ್ರಪೋಸ್ ಮಾಡೋದ್ ನೆನ್ಸ್ಕೊಂಡ್ರೆ ನಿಮ್ಮನ್ ಮರ್ಡರ್ ಮಾಡ್ಬೇಕು ಅಂತ ಅನಿಸ್ತಾ ಇದೆಯಾ ಬ್ರೋ? ನಿಮ್ಮನ್ ಕಾಪಾಡಕ್ ನಾನು ಉಪಾಯ ಮಾಡಿದ್ರೆ ನೀವು ನನ್ನನ್ನ ಕೊಲೆನೆ ಮಾಡ್ತೀನಿ ಅಂತಿರಲ್ಲ ಬ್ರೋ. ಓಕೆ ಓಕೆ, ಅವಳೇ ನನ್ ಬೇಡ ಅಂತ ಅಂದ್ಮೇಲೆ ನೀನ್ ಏನ್ ಮಾಡೋದು ನನಗೇನು. ನೀವೇನಂತೀರ ಚಾಯ? ಐಡಿಯಾ ಏನೋ ಚೆನ್ನಾಗಿದೆ ಬಾಸ್. ಆಯ್ತಾಯ್ತು, ಯಾವಾಗ ರೆಕಾರ್ಡ್ ಮಾಡ್ಕೊಳ್ಳೋದು? ಇವತ್ತು ನಾಳೆ ಮಾತಾಡೋಣ ಬ್ರೋ. ಆಲ್ ದ ಬೆಸ್ಟ್ ಹೇಳಿ. ಹೊಟ್ಟೆ ನನ್ನ ಹೆಂಡತಿಗೆ ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ರೆ ಅದಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ಬೇಕಾ? ಏನೋ ಮಾಡೋ ಸತ್ತೋಗಿ ಹೋಗಿ. ಓಕೆ ಬ್ರೋ. ಆಮೇಲೆ ನಾನು ನಿಮ್ ಜೊತೆ ಬರ್ತೀನಿ, ನಾನ್ ದೂರ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಓಕೆ ಬ್ರೋ, ಆಯ್ತು. ಹೋಗಿ ಕೆಲಸ ನೋಡಿ ಈಗ. ಸರಿ ಬ್ರೋ. ಹೆಂಗ್ ನಂಬೋದು ಇವನ? ಹೌದು, ನಾನ್ ನಿನಗೆ ಯಾಕೆ ಮುರಿತಾ ಇದ್ದೀನಿ? ಕಾರಣಗಳಿಲ್ಲ. ಈ ವಿಶಾಲವಾದ ಪ್ರಪಂಚದಲ್ಲಿ ಸೂರ್ಯನೇ ಕಲ್ಲು, ಕಾಲೇ ಕಾಲಭೈರವ. ಆ ದೇವ್ರು ನಂತರ ಫುಲ್ ಫ್ರೀ ಟಾಬ್ಲೆಸ್ ದೇವ್ರು. ಟೈಮ್ ಪಾಸ್ಗೆ ಅಂತ ನನ್ನನ್ನ ಹಿಂಗೆ ಒದ್ದು 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 ನಡೀತಾನೆ. ಮಗನ ನಾನು ಗುರಿ ಇಲ್ದಿರ ಕಲ್ಲು, ಎಲ್ಲಿ ಒದ್ರೆ ಅಲ್ಲಿ ಹಿಂಗ್ ಹೋಗ್ತಾ ಇದೀನಿ. ಯಾಕೆ ಸೂರ್ಯ ಅಂತರ ಆಗೋದೆ ನೀನು? ಕಲ್ಲುಗಳಲ್ಲೂ ಡಿಫ್ರೆನ್ಸ್ ಇದೆ ಸಸ್ಯ. ಡೈಮಂಡ್, ರೂಬಿ, ಸಫೈರು, ಎಮರಾಲ್ಡ್ ಎಲ್ಲಾ ಕಲ್ಲುಗಳೇ, ಆದ್ರೆ ಜನ ಅದನ್ನ ಓದಿದಿಲ್ಲ. ಕಣ್ಣು ಕಟ್ಕೊಂಡು ಶುಕ್ರವಾರ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಕೈಗೆ ಹಾಕೊಂಡು ನಮಗದು ಅದೃಷ್ಟ ತರತ್ತೆ ಅಂತಾರೆ. ಆದ್ರೆ ನೀನು ಜಲ್ಲಿಕಲ್ಲು, ಕಾಲಲ್ಲಿ ಓದದ್ ಕಳಕೆ ಲಾಯಕ್. ನನ್ನಂಗೆ ಕಾರು ಅಡಮಾನ, ಜನರ ಕಣ್ಣಲ್ಲಿ ಅವಮಾನ, ಖಾಲಿ ಜೇಬಿನ ಬಹುಮಾನ, ವರಮಾನ ಇಲ್ದೇ ಇರೋ ಗಂಡಸು. ನಿನ್ನಂಗೆ ಸೂಚಂಡಾಗೋಗ್ತಾನೆ. ನಾಯಿಗಳು ಅಟ್ಟಿಸ್ಕೊಂಡ್ ನಮ್ಮನ್ನ ಕೈ ತಗೊಂಡು ಧೈರ್ಯ ತಗೊಳ್ಳೋ ಜನ ಯಾರು ಇಲ್ಲ ಅಂತಂದಾಗ ಕಾಲಲ್ಲಿ ಓದ್ ಹೋಗ್ತಾರೆ. ಒಳಲೆಯಲ್ಲಿ ಹಾಲು ಕುಡಿಯೋವರೆಗೂ ಮಾತ್ರ ಮನ್ಸ ಒಳ್ಳೆಯವನಾಗಿರ್ತಾನೆ, ಆಮೇಲೆ ಕಳ್ಳನ್ ಮಕ್ಳಾಗ ಹೋಗ್ತಾರೆ. ಅದ್ಯಾವ ಮಾಯೆಯೋ ಆರಿಸಿಕೊಳ್ಳುವುದು ಮನುಜ ಕುಲವನ್ನ, ಅದ್ಯಾವ ಛಾಯೆಯೋ ಕಸಿದುಕೊಳ್ಳುವುದು ಮನಸ್ಸು ಮೆದುಳುಗಳ. ಬದುಕುವಾಗ ಪೆಟ್ಟು ಮಾಡಿ ಅವಮಾನಿಸುವ ಕೈಗಳೇ ಬದುಕು ಮುಗಿದಾಗ ಚಟ್ಟ ಕಟ್ಟಿ ಸುಡುವುದು. ಹಸಿದ ಹೊಟ್ಟೆಯ ಅನ್ನವನ್ನ ಕಸಿದ ಕೈಗಳೇ ಅಧಿಕಾರಿಯಾಗುವುದು. ಮುರಿದ ರೆಟ್ಟೆಯ ಬಲವು ಶ್ರಮಜೀವಿಯನ್ನು ಅಬ್ಬೇಪಾರಿಯಾಗಿಸಿ. ನನ್ನ ಹಾಗೆ ನಿನ್ನ ಹಾಗೆ ನಿನಗೆ ಹಣೆ ಕಾಣ್ತಾ ಇಲ್ಲ, ಆದ್ರೂ ನಿನ್ನ ಹಣೆ ಬರೋಣ ಚೆಂದ ಮಗ. ಹೇಗೆ ಅಂತ ಕೇಳ್ತೀಯಾ? ಇವತ್ತು ನೀನು ಬರೀ ಕಲ್ಲು, ನಿನಗೆ ಅಡ್ಡಡ್ಡ 3 ನಾಮನೋ ಉದ್ದುದ್ದ 3 ನಾಮನೋ ಇಟ್ಬಿಟ್ಟು ಯಾವ್ದಾದ್ರು ಅಶ್ವತ್ಥ ಮರದ ಕೆಳಗೆ ಇಟ್ಬಿಟ್ಟೆ ಅಂತ ಅನ್ಕೋ. ನಾಳೆಯಿಂದ ನೀನ್ ಯಾರ ಕಾಲಲ್ಲೂ ಒದಿಸ್ಕೊಳಲ್ಲ. ಸಿಕ್ದವರೆಲ್ಲ ಬಂದ್ಬಿಟ್ಟು ನಿನ್ ಕೈ ಮುಖ ಹೋಯ್ತಾ ಇರ್ತಾರೆ. ಹೇಗೆ ಹಂಗೆ ಬದಲಾಗೋಯ್ತದೆ ನಿನ್ ಜೀವನ. ಹೇಗೆ ಬದಲಾಗ್ಬಿಡ ನಿನ್ ಜೀವನ? ನೀನು ಹೂ ಅನ್ನಲ್ಲ, ನಾನು ಹೂ ಅಂದ್ರು ಯಾರು ಕೇಳಲ್ಲ. ಆಯ್ತು ಬಿಡುಗ್ರು, ನೀನು ಕಲ್ಲಾಗೆ ಬಿದ್ದಿರು, ನಾನು ಹಿಂಗೆ ಬಿದ್ದಿರು. ಟಾಟಾ ಬಾಯ್ ಬಾಯ್, ಸಿ ಯು. ಜೈ ಒಂದೇ ಮಾತ್ರಮ್ಮ. ಶ್ರೀಗಂಧಂ ಗೆಲ್ಗೆ, ಶ್ರೀಗಂಧಂ ಬಾಳ್ಗೆ. ಬದುಕಿದ್ರೆ ನಾಳೆಗೋ ನಾಳಿದ್ಗೋ ಬಂದ್ಬಿಡು, ಮತ್ತೆ ನಿನ್ನ ಬೀಟ್ ಮಾಡ್ತೀನಿ. ಅಲ್ಲಿವರೆಗೂ ಅಲ್ಲೆಲ್ಲ ಬಿದ್ದಿರು. ಓಹೋ ಕರೆವೋಲೆ ಕರೆವ ಓಲೆ ಫ್ರಮ್ ಮೈ ಗಾನಕ್ ಹೋಗಿಲೆ. ಸೊಲೆ ಸುಂದ್ರಿಯ ರೀ, ನಾನು ಅಮ್ಮನ ಮನೇಲಿ ಇದ್ದೀನಿ. ಮುಂದೆ ಬಂದ್ ಕರ್ಕೊಂಡ್ ಹೋಗಯ್ಯ, ಕತ್ಲಾಗಿದೆ. ಬೆಳಕಿನಿಂದ ಕತ್ತಲೆಡೆಗೆ ಹೋದವರು ನೀವು, ಕತ್ತಲಿಂದ ಬೆಳಕಿನೆಡೆಗೆ ಕರೆದುಕೊಂಡು ಬರುವುದು ನಾವು. ಆಯ್ತಾ ಕವನ? ಯಾವ ಹೇಳ್ರಿ ಅವಳು ಕವನ? ಆಯ್ತು ಕಣವ ಅಂತ ಹೇಳಕ್ ಹೋಗ್ಬಿಟ್ಟು ಆಯ್ತು ಕವನ ಅಂತ ಅಂದ್ಬಿಡೆ ಕಣೆ. ಮಿಸ್ಟೇಕ್ ವಾನ ಪ್ಲೇಸ್ಮೆಂಟ್ ಬದಲಾಗೋಯ್ತು. ಸಾರಿ ಕಣಮ್ಮ. ಮೊದ್ಲು ಇಲ್ಲಿಗೆ ಬರ್ತಿರ್ಬೇಕು, ಇವಾಗ ವಿಡಿಯೋ ಕಾಲ್ ಮಾಡ್ತೀನಿ, ಬಾಯ್ ಮುಚ್ಕೊಂಡು ರಿಸೀವ್ ಮಾಡ್ಬೇಕಷ್ಟೇ. ಹಣೆ ಬರ ನೆಟ್ಟಿಗಿಲ್ಲ, ಫೋನಲ್ಲಿ ಇಂಟರ್ನೆಟ್ ಇಲ್ಲ. ಸೊಟ್ಟಗಾಗಿರೋ ಜೀವನದಲ್ಲಿ ಮೀನಾನೇ ಕವನ ಕವಿತೆ ಕಾದಂಬರಿ ಎಲ್ಲ. ಈ ನಮ್ ಬಾಳ್ವೆಗೆ ಇನ್ ಯಾರು ಬರ್ತಾರೆ ಹೇಳು? ನಿಜನಾ? ಆ ನೈಸ್ ರೋಡ್ ತಲೆ ಮೇಲೆ. ಸರಿ ಆಯ್ತು. ಹೊಸದೋಮ ಸದ್ಗಮಯ. ಇವಾಗ ನಾವ್ ಅಲ್ಲಿಗೆ ಬರೋ ಸಮಯ. ಬಾಯ್ ಫ್ರಮ್ ಗುಡ್ ಬೈ. ಅಯ್ಯಪ್ಪ ಮನೆಗೆ ಹೋಗುಮ, ಮನೆಗೆ ನಾವ್ ಏನ್ರು ಕಾಯ್ತೋಳೆ. ಅಮ್ಮ ಈ ಸಿನಿಮಾನೇ ನೋಡ್ಬೇಕು ಅಂತಿರೋದು. ಎಷ್ಟು ಟಿಕೆಟ್? ರೆಕ್ಲೇನರ್ಸ್ ಸೆಲೆಕ್ಟ್ ಮಾಡಿದೀನಿ. 700 ರೂಪಾಯಿ ಆಗುತ್ತೆ. ಎಷ್ಟು? 700 ರೂಪಾಯಿ. ಲೇ, 7 ದಿನ ಹೂ ಹಾಕ್ಬೇಕು ಕಣೋ ಸಂಪಾದನೆ ಮಾಡಕ್ಕೆ. ಒಂದ್ ಕೆಲಸ ಮಾಡು, 1 ವಾರ ತಡ್ಕೋ, ಮೊಬೈಲ್ ಅಲ್ಲಿ ಹಾಕ್ತಾರ, ಆಮೇಲೆ ನೋಡ್ಕೊಳ್ಳಂತೆ. ಏನಂತೆ ಅದು? 700 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಬೇಕಂತ ಇವನು. ಅದ್ ಎಂತದ್ದು ಸೀಟ್ ಅಂತ ಹೇಳಿ ಅಂದ್ರೆ, ನಮ್ ಕಾಲದಲ್ಲಿ ಗೋಣಿ ಚೀಲದ ಮೇಲೆ ಚಾಪೆ ಮೇಲೆ ಕುತ್ಕೊಂಡು 2 ಆಣಿ 3 ಆಣಿ ಕೊಟ್ಟು ಅಣ್ಣವ್ರ ಸಿನಿಮಾ ನೋಡ್ತಾ ಇದ್ವಿ. ಈಗ 700 ರೂಪಾಯಿ ಅಂತೆ. ಯಪ್ಪ ಮಂಜಾ, ಅಲ್ಲಿ ಮೂಲೆಯಲ್ಲಿ ಕಬ್ಬಿಣ ಚೇರಿದೆ, ಅದನ್ನ ಹಾಕೊಂಡು ಕುತ್ಕೊಂಡು ನೋಡು. ಟೆಂಟ್ ಹೋಗ್ಬೇಕಾ ನಾನು? ಟೆಂಟೋ ಥಿಯೇಟರ್ ನೈಟ್ ಶೋಗ್ ಹೋಗ್ಬೇಕಾ ನೀನು? ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ರು ಅಕ್ಕ. ಸಿನಿಮಾ ನೋಡಿ ತುಂಬಾ ದಿನ ಆಗಿತ್ತು, ಅದಕ್ಕೆ. ಮಂದ್ಯ ಸಿನಿಮಾ ನೋಡು, ಯಾರು ಬೇಡ ಅಂತಂದ್ರು. ಆದ್ರೆ ಯಾವ್ದೋ ಮಾಲ್ಗೆ ಹೋಗಿ ಮೈ ನಡುಗಿಸ್ಕೊಂಡು ಕೈ ಕಟ್ಕೊಂಡು ಸಿನಿಮಾ ನೋಡೋದಕ್ಕಿಂತ ಸಿಂಗಲ್ ಸ್ಕ್ರೀನ್ ಹಿಡ್ಕೋ. ಅದೆಲ್ಲ ಟ್ರೆಂಡೇ ಇಲ್ಲ ಬಾಬಾ ಈಗ. ಟ್ರೆಂಡ್ ಶುರು ಆಗಿದ್ದೆ ಅಲ್ಲಿಂದ ಕಣು. ನಾವು ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಸ್ಟಾರ್ ಮಾಡ್ತಾನೆ ಹೀರೋ ಅಂತ ಸ್ಟಾರ್ ಕಟ್ಟಿದ್ರೆ ಅಲ್ಲೇ ಅವತ್ತು ಸ್ಟಾರ್ ಉಟ್ಕೊಂಡ ಅಂತ ಅರ್ಥ ಆಗುತ್ತಾ?
ಸರ ಪಟಾಕಿ ಹಚ್ಕೊಂಡು ಕೈಯಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ಅದ್ರ ಮೇಲೆ ಕರ್ಪೂರ ಹಚ್ಕೊಂಡು ಚಿಲ್ಲರೆ ಗಿಡ ಎರಚ್ಕೊಂಡು ರಾತ್ರಿ ಒಬ್ಬನ ಸ್ಟಾರ್ ಮಾಡ್ಬಿಡ್ತಾ ಇದ್ವಿ. ಅಲ್ಲಿ ನೀನು ಟ್ರೆಂಡ್ ಇರಲ್ವಾ? ಏಯ್ ಮಂಜಿಗೆ, ಮನೇಲಿ ಗೋವಿಂದ ಅನ್ನಕ್ಕೂ ತಿರುಪ್ತಿನಲ್ಲಿ ಗೋವಿಂದ ಅನ್ನಕ್ಕೂ ವೈಬ್ಸು ಬೇರೆನೇ ಇರುತ್ತೆ ಕಣ. ಅದನ್ನ ಅರ್ಥ ಮಾಡ್ಕೋ. ಹೋಗ ಮನೆಗೋಗು. ಮನೆ ಹಾಳು ಮಕ್ಳೆ ಉದ್ಧಾರ ಮಾಡೋದು. ಹೋಗು. ಏಯ್ ಹೋಗು ಅಂದ್ರೆ ಏನ್ ನಿಂತಿದಿಲ್ಲ? ನಿನ್ನ 100 ರೂಪಾಯಿ 10 ಕುಟುಂಬಕ್ಕೆ ಆಧಾರ ಕಮ್ ಪ್ಯಾನ್ ಕಾರ್ಡು. ಹೋಗು. ಏನಪ್ಪಾ ಮಂಜನೆಲ್ಲ ಕಳಿಸ್ತಾ ಇದೀಯಾ? ಓನರ್ ಸಾಹೇಬ್ರು ಹೇಗಿದ್ದೀರಾ? ಆರಾಮ ಕ್ಷೇಮವೇ? ಚೆನ್ನಾಗಿದ್ದೀನಪ್ಪ. ಅಣ್ಣ ಕೂತ್ಕೊಳ್ಳಿ. ಬನ್ನಿ ಆಸೀನರಾಗಿ. ಅಣ್ಣ ಕಾಫಿ ತಂದ್ಕೊಡ್ಲಾ? ಬೇಡಮ್ಮ, ಊಟನಾಯ್ತು ತಾಂಬೂಲನಾಯ್ತು, ಮಾತಾಡೋದಿತ್ತು ಅದಕ್ಕೆ ಬಂದೆ. ಓಕೆ ಕೂತ್ಕೊಳ್ಳಿ ಮಾತಾಡುವಂತೆ ಬನ್ನಿ. ಕುಸುಮ, ಸ್ವಲ್ಪ ಗಂಭೀರದ ವಿಷಯ, ಮನಸ್ಸು ನೋವು ಮಾಡ್ಕೊಬೇಡಮ್ಮ. ಇರ್ಲಿ ಹೇಳಿ ಅಣ್ಣ. ನೋಡಮ್ಮ, ನೀವು ಈ ಮನೆಗ್ ಬಂದಾಗ ಅವಲಕ್ಕಿ ತಗೊಂಡ್ರೆ ಅದನ್ನ ನೆನೆ ಹಾಕೋದಕ್ಕೆ ಹಾಲಿಗೆ ನಮ್ ಮನೆಗ್ ಬರ್ತಾ ಇದ್ರಿ. ನಮ್ ಸೀನಪ್ಪನವರು ಮಕ್ಕಳನ್ನ ಬಹಳ ಕಷ್ಟಪಟ್ಟು ಬೆಳೆಸಿದ್ರು. ಅದನ್ನ ನಾನು ಕಣ್ಣಾರ ನೋಡ್ದವನು. ಎಷ್ಟೋ ತಿಂಗಳು ನೀವು ಬಾಡಿಗೆ ಕೊಡಕ್ಕೆ ಆಗ್ಲಿಲ್ಲ. ಆಗ ನಾನು ಬಲವಂತ ಮಾಡ್ಲಿಲ್ಲ. ಗೊತ್ತಾಗ ನಿಮ್ ಸಹಾಯನ ಮರೆಯೋ ಜನ ನಾವಲ್ಲ. ಆಗ ನನ್ಗೂ ಕಂಪ್ನಿಯಲ್ಲಿ ಕೆಲಸ ಇತ್ತು, ಸಂಬಳ ಬರ್ತಿತ್ತು. ಈಗಿಲ್ಲಮ್ಮ. ನಾನು ಬಾಡಿಗೆ ನಮ್ ಕಡೆ ಬದುಕ್ತಾ ಇರೋನು. ಸಾಲಕ್ ಈಗ ಮನೇಲಿ ಮಗಳು ಅಳಿಯ ಎಲ್ಲ ದುಡಿತಾ ಇದಾರೆ. ನಾನ್ ದುಡಿಯೋದಂದ್ರೆ ತಗೊಳ್ಳಲ್ಲ ಯಜಮಾನ್ರಿ ಇವರು. ಮಾತ್ ಕೇಳದ್ನಪ್ಪ. ಈಗ ಎಲ್ರು ಅನುಕೂಲ ಆಗಿದ್ದಾರೆ. ಪದಾರ್ಥಗಳ ಬೆಲೆ ದಿನೇ ಏರ್ತಾ ಇದೆ. ಅದಕ್ಕೆ ಈ ತಿಂಗಳಿಂದ ಬಾಡಿಗೆ ಜಾಸ್ತಿ ಕೊಡ್ಬೇಕು. ಈ ತಿಂಗಳಿಂದ 3000 ಬಾಡಿಗೆ ಜಾಸ್ತಿ ಕೊಡ್ಬೇಕು. ಪ್ಲೀಸ್, ಇದು ರಿಕ್ವೆಸ್ಟ್ ಫ್ರೆಂಡ್ಸ್. ನನಗೆ 1000 ಸಬ್ಸ್ಕ್ರೈಬರ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. 1000 ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ನನ್ನ ಜೊತೆಗೆ ಕೈ ಜೋಡಿಸಿ. ಪ್ಲೀಸ್, ವಿಡಿಯೋ ನೋಡಿದವರೆಲ್ಲರೂ ಅಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ. ಇದು ನನ್ನ ಮಾಧ್ಯಮ ವಾಣಿಯಿಂದ ಅಣ್ಣ, ನೀವು ಬಾಡಿಗೆ ಜಾಸ್ತಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅಂದ್ರೆ ಏಕ್ದಮ್ 3000 ಅಂದ್ರೆ ಕಷ್ಟಗಳೇ ಸ್ವಾಮಿ. ಏನ್ ಮಾಡೋದಪ್ಪ, 1.5 ರೂಪಾಯಿದ 1 kg ಅಕ್ಕಿ ಈಗ 80 ರೂಪಾಯಿ ಮಾಡೋರೆ ಸರ್ಕಾರ. ಅದನ್ನ ಸರ್ಕಾರ ಅಂತ ಕರೆಯೋ ಬದಲು ಸರ್ ಸಿಹಿ ಅಂತ ಮರುನಾಮಕರಣ ಮಾಡ್ಬಿಡ್ಬೇಕು. ಯಾಕೆ ಅದ್ರಲ್ಲಿ ಸಿಹಿಗಿಂತ ಜಾಸ್ತಿ ಕಾರನೇ ಇದೆ. ಯಜಮಾನ್ರೆ ಮನ್ಸು ನೋಯಿಸ್ಕೋಬೇಡಿ. ನೋಡಿ, ಈ ಮನೇನ ಇವ್ರ ಪರಿಸ್ಥಿತಿನ ನನಗಿಂತ ಚೆನ್ನಾಗಿ ತುಂಬಾ ಹತ್ತಿರದಿಂದ ನೋಡಿರೋದು ನೀವೇ. ಈ ಮಟ್ಟಕ್ಕೆ ಇವರೆಲ್ಲರೂ ಬರೋದಕ್ಕೆ ತುಂಬಾ ಹೋರಾಡಿದ್ದಾರೆ. ಮನೆ ಹೊಟ್ಟೆಯಲ್ಲಿ ಮಲಗ್ತಾ ಇದ್ದವರು ಈಗೀಗ ಅರ್ಧ ತಟ್ಟೆ ಅನ್ನ ನೋಡ್ತಾ ಇದಾರೆ. ಇದೆಯಲ್ಲ ಕೊಡು ಅನ್ನೋದು ನಿಮ್ ತಪ್ಪು ಅಂತಾನೂ ಹೇಳಲ್ಲ. ಆದ್ರೆ ಮನೆ ಮಕ್ಕಳು ಇವರು. ನಾನು 15 ವರ್ಷದಿಂದ ಬಾಡಿಗೆ ಕಮ್ಮಿನೇ ತಗೊಂಡಿದ್ದೀನಿ. ಈಗ 3000 ಜಾಸ್ತಿ ಕೊಡ್ಲಿ, 3 ವರ್ಷ ಬಾಡಿಗೆ ಜಾಸ್ತಿ ಕೇಳಲ್ಲ. ಆಗ್ಬೋದಾ ಕುಸುಮ? ಅದನ್ನೇ ಒಂದು 2000 ಮಾಡ್ಕೊಂಡು 2 ವರ್ಷ ಬಾಡಿಗೆನ ಜಾಸ್ತಿ ಮಾಡಲ್ಲ ಅಂತಂದ್ರೆ ನಮ್ಗೆ ಮಂಜನ್ ಜೇಬು ದುಡ್ಡು ನೋಡ್ತಾ ಇರೋದು ಇವಾಗಲೇ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸರಿನಪ್ಪ, 2000 2 ವರ್ಷ ಆಗ್ಬೋದಾ ಕುಸುಮಮ್ಮ? ಆಯ್ತಣ್ಣ. ಬರ್ತೀನಮ್ಮ. ಮಾತ್ರ ತಗೊಂಡಿದ್ದೆ, ವಿದ್ಯೆ ಶುರು ಆಗೋಯ್ತು. ಸರಿ, ಬಾಡಿಗೆ ಮನೇಲಿರೋರ್ ಗತಿ ಎಲ್ಲ ಹೀಗೆ. ಬೇಜಾರ್ ಮಾಡ್ಕೋಬೇಡಮ್ಮ. ಬೇರೆ ಓನರ್ ಆಗಿದ್ರೆ ಇಷ್ಟು ಸಮಾಧಾನವಾಗಿ ಮಾತಾಡ್ತಿರ್ಲಿಲ್ಲ. ನಮ್ ಪಾಲಿಗೆ ಏನಿದೆಯೋ ಅದೇ ಪಂಚಾಮೃತ. ಯಾಕೋ ಪಿಕ್ಚರ್ ಹೋಗ್ತೀನಿ ಅಂದಿಲ್ಲ? 700 ರೂಪಾಯಿ ಕೊಟ್ಟು ಸಿನಿಮಾ ನೋಡೋ ಅವಶ್ಯಕತೆ ಇಲ್ಲ ಅನಿಸ್ತದೆ ಬಾಬಾ. ಅಯ್ಯೋ, ಇವ್ನಿಗೇನು ಗೊತ್ತಾ?